ನಿಯಂತ್ರಣ ತಪ್ಪಿ ಅಂಗಡಿಗೆ ನುಗ್ಗಿದೆ ಬಿಎಂಟಿಸಿ ಬಸ್. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಶಂಕರ್ನಾಗ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದಂತಹ ಬಸ್ ಇದಾಗಿದ್ದು ನಿಯಂತ್ರಣ ತಪ್ಪಿ ಅಂಗಡಿಗೆ ನುಗ್ಗಿದೆ ಅನ್ನುವಂತಹ ಮಾಹಿತಿ ಇದೆ. ಶಂಕರ್ನಾಗ್ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಒಂದು ಘಟನೆ. ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಯೊಳಗೆ ನುಗ್ಗಿದೆ ಬಸ್. ನಂದಿನಿ ಪಾರ್ಲರ್ಗೂ ಕೂಡ ನುಗ್ಗಿದೆ ಈ ಒಂದು ಬಿಎಂಟಿಸಿ ಬಸ್. ಬ್ರೇಕ್ ಫೇಲ್ ಆಗಿ ಆಗಿರುವಂತಹ ಘಟನೆ. ನಂದಿನಿ ಪಾರ್ಲರ್ಗೂ ಕೂಡ ನುಗ್ಗಿದೆ. ಶಂಕರ್ನಾಗ್ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ನಿಯಂತ್ರಣ ತಪ್ಪಿ ನುಗ್ಗಿರುವಂಥದ್ದು. ಬ್ರೇಕ್ ಫೇಲ್ ಆಗಿ ಬಿಎಂಟಿಸಿಯಿಂದ ಮತ್ತೊಂದು ಮಹಾದೊಡ್ಡ ಎಡವಟ್ಟು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಂದಿನಿ ಪಾರ್ಲರ್ಗೆ ನಿಯಂತ್ರಣ ತಪ್ಪಿ ಬಸ್ ನುಗ್ಗಿರುವಂಥದ್ದು ಶಂಕರ್ನಾಗ್ ಬಸ್ ನಿಲ್ದಾಣದಲ್ಲಿ. ಸದ್ಯ ಅಂಗಡಿಲಿ ಯಾರೂ ಇಲ್ಲ, ಅಂಗಡಿ ಕ್ಲೋಸ್ ಆಗಿದೆ. ಬೆಳಗ್ಗೆ ಆಗಿರುವಂತಹ ಘಟನೆ. ಚಾಲಕನ ನಿಯಂತ್ರಣ ತಪ್ಪಿ ಎಡವಟ್ಟಾಗಿರುವಂಥದ್ದು. ಸೊ ಮಳೆ ಬಂತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪು ಆಗಿದೆಯಾ ಅಥವಾ ಬ್ರೇಕ್ ಫೇಲ್ ಆಗಿರುವಂಥದ್ದು ಅಂತ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಸೊ ರೀಸೆಂಟಾಗಿ ಕೂಡ ಈ ರೀತಿ ಆಗ್ತಾ ಇತ್ತು. ಬಿಎಂಟಿಸಿಯಿಂದ ಎಡವಟ್ಟುಗಳು ಯಾಕೆ ಪದೇ ಪದೇ ಆಗುತ್ತೆ ಅಂತ ಗೊತ್ತಿಲ್ಲ. ರೋಡ್ ದಾಟುವಾಗ ಆಗಿರ್ಬೋದು ಅಥವಾ ವೆಹಿಕಲ್ಸ್ ಬಲಬದಿಯಲ್ಲಿ ಬಂದಾಗ ಆಗಿರ್ಬೋದು. ಬಿಎಂಟಿಸಿ ಅವ್ರದ್ದೇ ಸಾಕಷ್ಟು ಕಡೆ ತಪ್ಪುಗಳು ಕಾಣಿಸ್ತಾ ಇರತ್ತೆ. ಎಲ್ಲ ಕಡೆ ಎಲ್ಲ ಸಾಕಷ್ಟು ಕಡೆ. ಯಾಕೆ ಈ ರೀತಿ ಆಗತ್ತೆ ಗೊತ್ತಿಲ್ಲ. ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಯೊಳಗೆ ನುಗ್ಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸೊ ಸ್ಕಿಡ್ ಆಗಿ ಕೂಡ ಕೆಲವೊಮ್ಮೆ ಆಗತ್ತೆ ಈ ರೀತಿಯಾಗಿ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಎಗರಿದೆ ಕಾರು. ಬೆಂಗಳೂರಿನ ಗೋರಗುಂಟೆಪಾಳ್ಯ ಬಳಿ ನಡೆದಿರುವಂತಹ ಘಟನೆ. ಜೋರಾಗಿ ಬಂದು ಡಿವೈಡರ್ಗೆ ಗುದ್ದಿದೆ ಕಾರು. ಡಿವೈಡರ್ ಮೇಲೇನೆ ಕಾರನ್ನ ಹತ್ತಿಸಿದ್ದಾನೆ ಚಾಲಕ. ಡಿವೈಡರ್ಗೆ ಎಗರಿದೆ ಕಾರು. ಚಾಲಕ ಬಚಾವಾಗಿದ್ದಾನೆ. ಚಾಲಕ ಪ್ರಾಣಹಾನಿಯಿಂದ ಬಚಾವಾಗಿದ್ದಾನೆ. ಬೆಂಗಳೂರಿನ ಗೊರಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಜೋರಾಗಿ ಬಂದು ಡಿವೈಡರ್ ಮೇಲೆ ಚಾಲಕ ಕಾರನ್ನ ಹತ್ತಿಸಿದ್ದಾನೆ. ಡಿವೈಡರ್ಗೆ ಎಗರಿದೆ ಕಾರು. ಚಾಲಕ ಯಾವುದೇ ತೊಂದರೆ ಆಗದಂತೆ ಬಚಾವಾಗಿದ್ದಾನೆ. ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಡಿವೈಡರ್ಗೆ ಜೋರಾಗಿ ಬಂದು ಡಿಕ್ಕಿ ಹೊಡೆದಿರೋದ್ರಿಂದ ಕಾರು ಕೂಡ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂತಹ ದೃಶ್ಯಗಳು. ಡಿವೈಡರ್ ಮೇಲೇನೆ ಹತ್ತಿಸ್ಬಿಟ್ಟಿದ್ದಾನೆ ಕಾರನ್ನ. ಸೊ ನಿಯಂತ್ರಣ ತಪ್ಪಿ ಹೀಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ. ನಿನ್ನೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಬಸ್ ಕೂಡ ನಂದಿನಿ ಪಾರ್ಲರ್ಗೆ ನುಗ್ಗಿರುವಂತಹ ದೃಶ್ಯಗಳು. ಹಾಗೆ ಮರ ಬಿದ್ದು ಬಾಲಕಿ ಸಾವನ್ನಪ್ಪಿದ್ದಾರೆ. ಸೊ ತುಂಬ ಅವಾಂತರಗಳಾಗಿದೆ. ಸೊ ಇಲ್ಲಿ ಈತ ಜೋರಾಗಿ ಬಂದು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ಡಿವೈಡರ್ ಮೇಲೇನೆ ಕಾರನ್ನ ಹತ್ತಿಸಿರುವಂತಹ ದೃಶ್ಯಗಳನ್ನ ಗಮನಿಸಿದ್ರೆ ಚಾಲಕ ಬಚಾವಾಗಿದ್ದಾನೆ, ಹಾರ್ಕೊಂಡಿದ್ದಾನೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ, ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು.